ಇರ್ತಾರೆ, ಅವ್ರು ಯಾರು ಮೋಸ ಮಾಡಿ, ಇವಾಗ ನನಗೆ ಯಾರು ಮೋಸ ಮಾಡೋಕ್ಕಾಗಲ್ಲ, ನನ್ನ ತಪ್ಪುಗಳಿಂದ ನಾನು ಮೋಸ ಹೋಗ್ತೀನಿ. MLA ಅವ್ರಿಗೆ ಯಾರು ಮೋಸ ಮಾಡೋಕ್ಕಾಗಲ್ಲ, ಅವ್ರವ್ರ ತಪ್ಪುಗಳಿಂದ ಅವ್ರು ಮೋಸ ಹೋಗ್ತಾರೆ. ಸೊ ಎಲ್ಲರೂ ಬುದ್ಧಿವಂತರೆ, ದಡ್ರಂತೂ ಯಾರು ಇಲ್ಲ. ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ಕೌನ್ಸಿಲರ್ಶಿಪ್, ಐ ಬಿಲೀವ್ ಇನ್ ಲೀಡರ್ಶಿಪ್. ಲೀಡರ್ಶಿಪ್ ಇಸ್ ಎ ಪರ್ಮನೆಂಟ್, ಕೌನ್ಸಿಲರ್ಶಿಪ್ ಇಸ್ ನಾಟ್ ಎ ಪರ್ಮನೆಂಟ್. ಇದು ಇವತ್ತಿರತ್ತೆ, ನಾಳೆ ಹೋಗುತ್ತೆ. ಇದ್ರ ಬಗ್ಗೆ ನಾವು ಸಲಹೆ ಕೇಳಿಸ್ಕೊಳ್ಳಲ್ಲ. ಆಗ್ಲಿ ಮೈನಾರಿಟಿ ಫಂಡ್ ಆಗ್ಲಿ ಲಿಸ್ಟ್ ಮಾಡಿ ಕಳಿಸಿರೋರೇ ಇವರು. ಯಾರು ಇವಾಗ ಕೂಡ್ಸಿರೋ, ನಾವೇ ಓಟ್ ಹಾಕಿ ಕೂಡ್ಸಿದೇವಲ್ಲ, ಅದೇ ಪ್ರೆಸಿಡೆಂಟು. ಆ ಪ್ರೆಸಿಡೆಂಟ್ ಗಳಿಗೆ ಯಾರು ಕಿವಿಗೆ ಹಾಕ್ತಾಳೆ ಒಪ್ಪಿಯೇ ಪಾಪ, ಯಾರು ಒಂದ್ 4 ಜನ ಅವರು ಕೌನ್ಸಿಲರ್ಶಿಪ್ ನ ಕೇರ್ ಕೂಡ ಮಾಡದೆ ಅವರೊಂದು ಪಾರ್ಟಿನ ಬಿಟ್ಟು ಬಂದು ಇವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸಿದಾರಲ್ಲ, ಅವ್ರ ಕಥೆ ಏನಾಗ್ಬೇಕು? ಅವ್ರಿಗೆ ಎಷ್ಟು ಮೋಸ ಆಗಿದೆ. ಇವ್ರ ಯೋಗ್ಯತೆಗೆ ಆಸ್ ಎ ಪ್ರೆಸಿಡೆಂಟ್ ಆಗಿ ಇಷ್ಟು ಪವರ್ಸ್ ಇಟ್ಕೊಂಡು ಸ್ಟೇಟ್ ಅಲ್ಲಿ ಅವ್ರ ಗೌರ್ಮೆಂಟ್ ಇಟ್ಕೊಂಡು ಅಲ್ಲಿಂದ ಫಂಡ್ ತಗೊಂಡ್ ಬರಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ. ಇವರು ಪ್ರೆಸಿಡೆಂಟ್ ಆಗಿ ಅವ್ರ ಮಾತುಗಳು ಕೇಳ್ಕೊಂಡು ನೀವು ಡಿಸಿಷನ್ ತಗೊಳ್ಳೋ ಪೊಸಿಷನ್ ಅಲ್ಲ. ಆಸ್ ಎ ಬ್ಲಾಕ್ ಪ್ರೆಸಿಡೆಂಟ್, ಆಸ್ ಎ ಮುನ್ಸಿಪಲ್ ಪ್ರೆಸಿಡೆಂಟ್, ಒಂದು ಕೌನ್ಸಿಲರ್, ಇಷ್ಟು ಪವರ್ಸ್ ನೀವು ಇಟ್ಕೊಂಡು ಇನ್ನೊಬ್ರು ಮಾತು ಕೇಳ್ಕೊಂಡು ನೀವು ಹೋಗ್ತಾ ಇದ್ರಂದ್ರೆ ನಿಮ್ಗೆ ಲಾಯಕ್ ಇಲ್ದಿರೋ ಒಂದು ಪೋಸ್ಟ್ ಅದು. ಆ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಎಲ್ರಿಗೂ ನ್ಯಾಯ ಮಾಡೋ ಪೋಸ್ಟ್ ಅಲ್ಲಿ ಕೂತ್ಕೊಂಡು ನೀವು ಅನ್ಯಾಯಗಳು ಮಾಡಿದೀರಾ ನೀವು. ಸರ್ ನೋಡಿ, ಮೈನಾರಿಟಿ ಫಂಡ್ ಅಲ್ಲಿ 31 ಕೌನ್ಸಿಲರ್ಸ್ಗೆ 31 ಕೌನ್ಸಿಲರ್ಸ್ ಅಲ್ಲಿ 11 ಕೌನ್ಸಿಲರ್ಸ್ಗೆ ಫಂಡ್ ಬಂದಿಲ್ಲ, ಮೈನಾರಿಟಿ ಫಂಡ್ ಬಂದಿಲ್ಲ. ಸೊ ನೋಡಿ, ಇವಾಗ ಯಾಕೆ ಬಂದಿಲ್ಲ ಅಂತಂದ್ರೆ ಯಾರು ಮೋಸ ಹೋದ್ರು ಯಾರೇನು ಅಂತ ಹೇಳಿ ನಾನು ಕ್ಲಾರಿಟಿ ಕೊಡಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇದು ಮೋಸವಾಗಿರೋದೆ ಅವ್ರವ್ರ ಹಣೆ ಬರ. ಇದು ಅಂದ್ರೆ ಅವ್ರವ್ರ ತಪ್ಪುಗಳಿಂದಾನೇ ಅವ್ರು ಮೋಸ ಹೋಗಿರೋದು. ಹೇಗೆ ಅಂತ ಹೇಳ್ತೀರಂದ್ರೆ, ಈ ಪ್ರಪಂಚದಲ್ಲಿ ಇವಾಗಿರೋ ಕಾಲದಲ್ಲಿ ಯಾರಿಗೂ ಮೋಸ ಮಾಡಕ್ಕಾಗಲ್ಲ, ಎಲ್ಲರೂ ಬುದ್ಧಿವಂತರೆ, ದಡ್ರೆ ಯಾರೇ ಇಲ್ಲ ಅಲ್ವಾ? ಅವ್ರ ತಪ್ಪುಗಳಿಂದ ಅವ್ರು ಮೋಸ ಹೋಗಿರ್ತಾರೆ. ಅವ್ರಿಗೆ ಯಾರು ಮೋಸ ಮಾಡಿ, ಇವಾಗ ನನಗೆ ಯಾರು ಮೋಸ ಮಾಡಕ್ಕಾಗಲ್ಲ, ನನ್ನ ತಪ್ಪುಗಳಿಂದ ನಾನು ಮೋಸ ಹೋಗ್ತೀನಿ. MLA ಅವ್ರಿಗೆ ಯಾರು ಮೋಸ ಮಾಡಕ್ಕಾಗಲ್ಲ, ಅವ್ರವ್ರ ತಪ್ಪುಗಳಿಂದ ಅವ್ರು ಮೋಸ ಹೋಗ್ತಾರೆ. ಸೊ ಎಲ್ಲರೂ ಬುದ್ಧಿವಂತರೆ, ದಡ್ರಂತೂ ಯಾರು ಇಲ್ಲ. ಇಂಥ ಒಂದು ಇದ್ರಲ್ಲಿ ಇವಾಗ ಕೇಳಿದ್ರೆ, ನೀವು ಕ್ಯಾಶುಯಲ್ ಆಗಿ ಮಾತಾಡ್ತಾ ರಿಕಾರ್ಡ್ ಮಾಡಿದ್ರಿ, ನಾನು ಕ್ಯಾಶುಯಲ್ ಆಗಿ ಹೇಳ್ತೀನಿ ಇವಾಗ ಫ್ರೆಂಡ್ಲಿ ಆಗಿ. ನೋಡಿ, ಒಂದು ಮುಲ್ಬಾಗ್ ಲೀಡರ್ಸ್ ವಿಷಯಕ್ಕೆ ಬಂದ್ರೆ ನೀವು ಆ ಲೀಡರ್ಸ್ ವಿಷಯದಲ್ಲಿ ಒಳ್ಳೆ ಒಂದು ಪಿಕ್ಚರ್ ಮಾಡ್ಬೋದು ಅಂತ ಒಂದು ಸ್ಟೋರಿ ಇದೆ ಇವ್ರ ತಪ್ಪುಗಳು ಅಷ್ಟೊಂದು ಇದಾವೆ. ಏನಂತಂದ್ರೆ ನೋಡಿ, ನಾನು ಕೌನ್ಸಿಲರ್ ಆಗಿ ಬಂದ ಮೇಲೆ ನನಗೆ ಸಮೃದ್ಧಿ ಮಂಜುನ ಯಾರು ಗೊತ್ತಿಲ್ಲ, ಕೊತ್ತೂರು ಮಂಜುನ ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ ನನಗೆ ಅಷ್ಟೊಂದು. ಸುಮ್ಮನೆ ಹೆಸರು ಗೊತ್ತಿತ್ತು ಅಷ್ಟೇ, ಎಲ್ಲರದು ನಾವು ಮೀಟ್ ಆಗಿರ್ಲಿಲ್ಲ. ನನಗೆ ಗೊತ್ತಿದ್ದು ಊರಲ್ಲಿ ಒಂದು ಸುಹಾಸನ, ಯಾಕಂದ್ರೆ ನಾನು ಚಿಕ್ಕವರಿಂದ ನಾನು ನೋಡಿದ್ದಾರೆ, ಅವ್ರ ಫಾರ್ಮಸಿಯಲ್ಲಿ ಇದ್ದೆ ನಾನು. ಸೆಕೆಂಡ್ ಬಂದು ನನಗೆ ನನ್ನ ಮೆಂಟರು, ನನ್ನ ಬ್ಯಾಗ್ ಬಂದು ನನ್ಗೆ ಇಲ್ಲಿವರೆಗೂ ತಗೊಂಡ್ ಬಂದಿರೋ ಪರ್ಸನ್ ಡಾಕ್ಟರ್ ಗುರುರಾಜ್ ಸರ್. ಇವರಿಬ್ಬರನ್ನ ನನ್ನ ಮುಲ್ಬಾಗ್ಲು ನಂಬ್ತೀನಿ, ಯಾರಿಗೂ ನಂಬಲ್ಲ ನಾನು. ಅರ್ಥ ಆಯ್ತಾ? ಎಲೆಕ್ಷನ್ ಗೆದ್ದು ಬಂದಿದ ತಕ್ಷಣ ಸುಹಾಸನ ಅವ್ರು ಕರೆದ್ರು, ಮಾತಾಡಿದ್ರು, ಹೆಂಗಪ್ಪ ಹೆಂಗ್ ಮಾಡೋಣ ಇದನ್ನ ನಾನು ಕೇಳಿದಕ್ಕೆ ನಾನು ಹೇಳಿದೆ, ನಾನು ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದೆ, ಮಾತು ಕೊಟ್ಟಿದ್ದೆ ಜೊತೆಯಲ್ಲಿ ಇರ್ತೀನಿ ಅಂತ. ಒಂದಾಯ್ತು. ಮತ್ತೆ ಆ ಸಮಯದಲ್ಲಿ ಸಮೃದ್ಧಿ ಮಂಜಣ್ಣ ಅವ್ರು ಕೂಡ ನನಗೆ ಎಲ್ಲೋ ಕರೆದಿದ್ರು, ಹೋಗಿದ್ವಿ, ಮಾತಾಡಿದ್ವಿ. ಮುಂದೆನೆ ಕೂತಿದ್ರು, ಈ ಕಡೆ ಒಂದು ಕೌನ್ಸಿಲರ್ ಕೂತಿದ್ರು, ಪ್ರೂಫ್, ಆ ಹೆಸರು ಹೇಳೋದ್ ಬೇಡ. ಸೊ ಅವ್ರ ಮುಂದೆನೆ ನಾನು ಓಪನ್ ಆಗಿ ಹೇಳಿದೆ, ಅಣ್ಣ ಈ ಸತಿ ನಾನು ಕೊತ್ತೂರು ಮಂಜುನಾಥ್ ಯಾರು ಕ್ಯಾಂಡಿಡೇಟ್ ಮಾಡ್ತಾರೋ ಅವ್ರಿಗೆ ನಾನು ಓಟ್ ಹಾಕ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ, ದಯವಿಟ್ಟು ಕ್ಷಮಿಸಿ, ನಿಮ್ಗೆ ಇದು ಮಾಡಕ್ಕಾಗಲ್ಲ ಅಂತ ನಾನು ಓಪನ್ ಆಗಿ ಹೇಳಿದೆ ಅಲ್ವಾ. ಈ ವಿಷಯ ಸುಹಾಸನಾಗೂ ಗೊತ್ತು, ಸಮೃದ್ಧಿ ಮಂಜಣ್ಣಗೂ ಗೊತ್ತು. ಯಾಕಂದ್ರೆ ನಾನು ಮಾತಾಡೋದು ಯಾವ್ದು ತಪ್ಪಿರ್ಬಾರ್ದು, ಸುಳ್ಳು ಇರ್ಬಾರ್ದು, ನಿಜ ಇರ್ಬೇಕು. ಸೊ ಹಿಂಗಾದ್ಮೇಲೆ ಸಮೃದ್ಧಿ ಮಂಜಣ್ಣ ಏನ್ ಹೇಳಿದ್ರು ನನಗೆ, ಇಲ್ಲ ಹಂಗಂತಲ್ಲ, ನಾನು ಅವರು ಇಬ್ರು ಸೇರಿನ ಒಂದು ಕ್ಯಾಂಡಿಡೇಟ್ ನ ಡಿಸೈಡ್ ಮಾಡಿ ಮಾಡ್ತಾ ಇದೀವಿ, ನೀನ್ ತಪ್ಪು ತಿಳ್ಕೊಬೇಡ, ಅಂತ ಸಿಚುವೇಶನ್ ಏನಾದ್ರು ಬಂದೇ ಬೇಕಾದ್ರೆ ನೀನ್ ಅಲ್ಲೇ ಹಾಕುವಂತೆ, ದಯವಿಟ್ಟು ನೀನ್ ನನಗೆ ಜೊತೆಯಲ್ಲಿ ಸಪೋರ್ಟ್ ಮಾಡು ಅಂತ ಹೇಳಿ ಹೇಳಿದ್ರು. ನನ್ನ ಜೊತೆಯಲ್ಲಿ ಇಬ್ರು ಸೇರಿ ಮಾಡುವಾಗಿದೆ ನೋಡೋಣ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಾಯ್ತು ಅಂದ್ರೆ, ನಾಗೇಶನ್ ಅವರು MLA ಅವಾಗ, ನಾಗೇಶನ್ ಅವ್ರ ಟೀಮ್ ಒಂದು ಎಂಟ್ರಿ ಆಯ್ತು. ಈ ವಿಷಯ ಎಲ್ಲ ನಿಮ್ಗೆ ಎಲ್ಲ ಗೊತ್ತಿರತ್ತೆ ಅಲ್ವಾ? ನಾಗೇಶನ್ ಅವ್ರ ಟೀಮ್ ಎಂಟ್ರಿ ಆಗಿ ಏನಾಯ್ತು, ರಿಯಾಜನ್ಗೆ ಕ್ಯಾಂಡಿಡೇಟ್ ನ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ನಾಗೇಶನ್ ಅವರೆಲ್ಲ ಮಾಡಿದ್ದು ಇದೇ JDS ಅವ್ರು ಮಾಡಿದ್ದು, ಕೂತ್ಕೊಂಡು ಅವರವರ ಕ್ಯಾಂಡಿಡೇಟ್ ರಿಯಾಜನ್ ಡಿಕ್ಲೇರ್ ಮಾಡಿದ್ರು. ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಒಳಗಡೆ ಏನೇನ್ ನಡೀತು ಅಂತ ಹೇಳ್ಬಿಟ್ಟು ಜನರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಲೀಡರ್ಸ್ಗೆ ಗೊತ್ತು ಆ ವಿಷಯ. ಪ್ರೆಸಿಡೆಂಟ್ ಆಗಿ ರಿಯಾಜನ್ನ ಆಯ್ಕೆ ಆದ್ರು, ಗೆದ್ರು. ಇದ್ರಲ್ಲಿ ಮೋಸ ಹೋಗಿದ್ದು ಯಾರು ಅಂತಂದ್ರೆ, ಒಂದು ಕೊತ್ತೂರು ಮಂಜಣ್ಣ ಅವರು, ಎರಡನೇದು ನಾನು, ಮೂರನೇದು ಸಮೃದ್ಧಿ ಮಂಜಣ್ಣ ಅವ್ರ ಮೋಸ ಹೋದ್ರು. ಹೆಂಗೆ? ಡೈರೆಕ್ಟ್ ಇಂಡೈರೆಕ್ಟ್ ಮೋಸನೇ ಅದು. ಹೆಂಗೆ ಅಂತಂದ್ರೆ, ಇವ್ರು ಅನ್ಕೊಂಡಿದ್ದು ಗೆಲ್ಸಿರೋ ಕ್ಯಾಂಡಿಡೇಟ್ ನನ್ನ JDS ಕ್ಯಾಂಡಿಡೇಟ್ ನಾನು ಗೆಲ್ಸ್ಕೊಂಡು ಬಂದಿರೋ ಅಂತ ಹೇಳಿ ಇವ್ರು ಅನ್ಕೊಂಡಿದ್ದು. ಬಟ್ ಆಕ್ಚುಲಿ ಆ ಕ್ಯಾಂಡಿಡೇಟ್ ವರ್ಕ್ ಮಾಡಿದ್ದು MLA ಫೇವರ್ ಅಲ್ಲಿ, ನಾಗೇಶನ್ ಅವ್ರ ಫೇವರ್, ನಾಗೇಶನ್ ಕ್ಯಾಂಡಿಡೇಟ್ ಆದ್ರು. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಅವ್ರವ್ರ ತಪ್ಪುಗಳಿಂದ ಅವ್ರವ್ರು ಮೋಸ ಹೋಗಿದ್ದಾರೆ. ನನ್ನ ಮೇಲೆ ಯಾರು ಬ್ಲೇಮ್ ಮಾಡಂಗಿಲ್ಲ. ಅರ್ಥ ಆಯ್ತಾ? ಮೋಸ ಅನ್ನೋದೇನಕ್ಕೆ ಹೇಳಿ, ದುಡ್ಡು ತಗೊಂಡು ಮಾತು ಕೊಟ್ಟು ಇಲ್ಲೊಂದ್ ಕಾಲು ಅಲ್ಲೊಂದ್ ಕಾಲು ಇಟ್ಕೊಂಡು ಡ್ರಾಮಾ ಮಾಡ್ತಾರೆ ನೋಡಿ, ಅವ್ರು ಮೋಸ ಅಂತಾರೆ. 3 ದಿನ ಆದ್ಮೇಲೆ ಕೊತ್ತೂರು ಮಂಜಣ್ಣ ರಿಕಾರ್ಡಿಂಗ್ ನನ್ನ ಫೋನಲ್ಲಿ ಇದೆ, ಕಳ್ಸಿನ್ ಬೇಕಾದ್ರೆ ಇದ್ರಲ್ಲಿ ಹಾಕಿ ನೀವು. 3 ದಿನ ಆದ್ಮೇಲೆ ಕೊತ್ತೂರು ಮಂಜಣ್ಣ ವಾಟ್ಸಪ್ ಅಲ್ಲಿ ಒಂದು ರಿಕಾರ್ಡ್ ಆಗ್ತಾರೆ ನನಗೆ, ವಹೀದ್ ಒಳಗಡೆ ಏನೇನಾಯ್ತು ಅಂತ ನನ್ಗೆಲ್ಲ ಗೊತ್ತಪ್ಪ, ನೀನ್ ಬೇಜಾರ್ ಮಾಡ್ಕೋಬೇಡ, ನಾವ್ ಹೆಂಗಿದೀವಿ ಹಂಗೆ ಇರೋಣ, ಜೊತೆಯಲ್ಲೇ ಇರೋ, ನೀನೇನ್ ಬೇಜಾರ್ ಮಾಡ್ಕೋಬೇಡ, ಒಳಗಡೆ ಯಾರ ಕೈ ಇಟ್ಕೊಂಡು ಯಾರು ಎತ್ತಿದ್ರು ಏನಾಯ್ತು
ಅಂತೆಲ್ಲ ನಾನು ಚೆನ್ನಾಗಿ ಗೊತ್ತು ಅಂತ ಮಾತು ಕೊಟ್ರು ಅಲ್ವಾ. ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರು ಏನಾಯ್ತು ಅಂತ ಹೇಳಿ. ಇದ್ರಲ್ಲಿ ಮೋಸ ಯಾರಿಗೂ ಇಲ್ಲ. ಆಕ್ಚುಲಿ ಅವತ್ತು ನಾನು ಅವ್ರು ವೋಟ್ ಹಾಕಿದ್ರೆ ಈ ಸತಿ ವೋಟು ನಂದು ಓನ್ ಡಿಸಿಷನ್ ಇರ್ತಾ ಇತ್ತು. ಯಾಕಂದ್ರೆ ಈ ವಿಷಯ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ವಯಸ್ಸಲ್ಲಿ ನಾವು ಬೆಳೆಯೋರು ದುಡ್ಡಿನಿಂದ ಹೋಗ್ಬಾರ್ದು. ದುಡ್ಡಿನಿಂದ ಹೋಗಿದ್ರೆ ಫಸ್ಟ್ ಎಲೆಕ್ಷನ್ ಅಲ್ಲಿ 50 ಲಕ್ಷ ಆಫರ್ ಇತ್ತು, ಊರೆಲ್ಲ ಗೊತ್ತು. ಈ ಎಲೆಕ್ಷನ್ ಅಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು ಎಲ್ಲ ಊರಿಗೂ ಗೊತ್ತು. ಆ ದುಡ್ಡು ತಗೊಂಡು ಮಜಾ ಮಾಡ್ಬೋದಾಗಿತ್ತು. ದುಡ್ಡಿಂದ ಹೋಗ್ಬಾರ್ದು, ಇನ್ನು ಬೆಳಿಬೇಕು ನಾವು ಅಂತ ಹೇಳಿ ನಾವು ನಮ್ಮ ಮಾತು ಕೊಟ್ಟ ಮೇಲೆ ಮಾತು ಮೇಲೆ ನಿಂತ್ಕೋಬೇಕಂತ ಹೇಳಿ ನಾನೇನ್ ಮಾಡಿದೆ, ಈ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಮತ್ತೆ ಎಲೆಕ್ಷನ್ ಆಯ್ತು, ML ಆಗಿ ಸಮೃದ್ಧಿ ಮಂಜನ್ ಅವ್ರು ಗೆದ್ರು. ಈ ಪ್ರೆಸಿಡೆಂಟ್ ಎಲೆಕ್ಷನ್ ಮಧ್ಯದಲ್ಲಿ ಏನಾಯ್ತು, ಮೈನಾರಿಟಿ ಫಂಡ್ ಇಲ್ಲಿ ಬಂದಿದ್ದು. ಮೈನಾರಿಟಿ ಫಂಡ್ ಅಲ್ಲಿ ಏನಾಯ್ತು, ಕಾಂಗ್ರೆಸ್ ಆಫೀಸ್ ಅಲ್ಲಿ ಎಲ್ಲಾ ಕೌನ್ಸಿಲರ್ಸ್ ಸೇರಿ ಒಂದು ಡಿಸ್ಕಷನ್ ನಡೀತು. ಲಾಸ್ಟ್ ಟೈಮ್ ನಾವು ಮೋಸ ಹೋಗಿದೀವಿ, ಈ ಸೈತಿ ನಾವು ಮೋಸ ಆಗ್ಬಾರ್ದು. ನಮಗೆ ಯಾರು ಸಪೋರ್ಟ್ ಮಾಡ್ತಾರೋ, ನಮಗೆ ಈ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾರು ವೋಟ್ ಹಾಕ್ತಾರೋ ಅವ್ರಿಗೆ ನಾವು ಮೈನಾರಿಟಿ ಫಂಡ್ ಹಾಕೋಣ ಅಂತೇಳಿ ಅಲ್ಲಿ ಡಿಸ್ಕಷನ್ ಆಯ್ತು. ಅದ್ ಮೀಟಿಂಗ್ ಅಲ್ಲಿ ನಾನು ಇದ್ದೀನಿ, ಅರ್ಥಾತ್ ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ. ನಾನೇನಂತ ಹೇಳಿದೆ, ಅಲ್ಲಿ ಇದೇ JDS ಕ್ಯಾಂಡಿಡೇಟ್ಸ್ ಬಗ್ಗೆ ನಾನಲ್ಲಿ ಜಗಳ ಮಾಡಿದೆ. ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ. ಹಂಗೆಲ್ಲ ಮಾಡ್ಬಾರ್ದಾ, ಅಕಸ್ಮಾತ್ ನಾನು ವೋಟ್ ಹಾಕಿಲ್ಲ ಅಂದ್ರೆ ನನ್ನ ಮೈನಾರಿಟಿ ಫಂಡ್ ಹಾಕಲ್ವಾ ನೀವು ಅಂತಂದ್ರೆ, ಇಲ್ಲ ನಾವು ಹಾಕಲ್ಲ. ನಾನೇನಂದ್ರೆ, ಇಲ್ಲಣ್ಣ, ಮೈನಾರಿಟಿ ಫಂಡ್ ಅಲ್ಲಿ ಯಾರು ಪೊಲಿಟಿಕಲ್ ಆಗಿ ಯೋಚನೆ ಮಾಡಬೇಡಿ, ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡಿ. JDS ಅಲ್ಲಿ ಕೂಡ ವಜೀರಣ್ಣ ಇದ್ದಾರೆ, ನೌಶಾದ್ ಅಣ್ಣ ಇದ್ದಾರೆ, ಮುಸ್ತಫಾ ಅವರು ಇದ್ದಾರೆ, ರಿಯಾಜ್ ಅಣ್ಣ ಅವರು ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ಇವ್ರಿಗೆಲ್ಲ ನಾವು ಕೂಡ ಮೋಸ ಮಾಡಕ್ಕಲ್ಲ, ಇವರೆಲ್ಲ ಮೈನಾರಿಟಿಗೆ ಬರುವಂತದ್ದೇ. ಇದ್ರಲ್ಲಿ ಮಾಡಿದ್ರೆ ಆಗಲ್ಲ ಅಂತಂದ್ರೆ, ಇಲ್ಲ ನಾವು ಹಂಗಿದ್ರೇನೆ ನಾವು ಫಂಡ್ ಹಾಕೋದು ಅಂತಂದ್ರು. ಇದು ನಿಜ ಇದೆ. ನಾನು ಹಾಗಾದ್ರೆ ಇಲ್ಲ ಅಣ್ಣ ಆಗಲ್ಲ ಅಂತ ನಾನು ಹೇಳಿದಕ್ಕೆ ಆದಿ ಅಣ್ಣವ್ರು ಏನ್ ಹೇಳಿದ್ರು, ಇಲ್ಲ ಇದ್ರಲ್ಲ ಹಂಗೆ ಮಾಡೋದು ಬೇಡ, ಎಲ್ಲರಿಗೂ ಹಾಕೋಣ ಅಂತ ಹೇಳಿ ಮಾತು ಒಪ್ಕೊಂಡು, ಅದಕ್ಕೆ ನಾನೇನ್ ಮಾಡಿದೆ, ಆಯ್ತಣ್ಣ ಅಂತ ಹೇಳಿ ನಾನು ಎಲ್ಲ ಬಂದ್ಬಿಟ್ಟೆ. ಇವಾಗ ಅದೇ ಯಾರ ಜೊತೆ ನನ್ನ ಫೇವರ್ ಅಲ್ಲಿ ನಾನು ಯಾರ ಜೊತೆ ಮಾತಾಡ್ದು ನಾನು, ಅದೇ ಫೇವರ್ ಅಲ್ಲಿ ಇರೋರು ಇವಾಗ ನಮ್ಮನ್ನ ಮೋಸ ಮಾಡಿರೋದು. ಏನು? ಫಂಡ್ ಹಾಕ್ತೀಯಾ ಅಲ್ವಾ, ಅವ್ರಿಗೂ ಫಂಡ್ ಬೇಕಂದ್ರೆ ನಾವು ಗಲಾಟೆ ಮಾಡಿದ್ದು. ಇವಾಗ ಅವರೇ ನಮ್ಗೆ ಏನ್ ಮಾಡಿದ್ರು, ಫಂಡ್ ಇಲ್ದಿರ ಮಾಡಿದ್ರು. ಇದರಲ್ಲಿ ಯಾರಿಗೂ ಮೋಸ ಮಾಡಂಗಿಲ್ಲ. ನಮ್ದು ಅದು ದುರದೃಷ್ಟ, ಅದೇನ್ ಮಾಡಕ್ಕಾಗಲ್ಲ. ಬಟ್ ಇನ್ನೊಂದು, ಆ ಫಂಡ್ ಅವಶ್ಯಕತೆನೂ ಇಲ್ಲ. ಬೇರೆಯವ್ರಿಗೆ ಇರ್ಬೋದೇನೋ, ನನಗಿಲ್ಲ. ಕೊಟ್ರೆ ಖುಷಿ, ಕೊಡ್ದಿದ್ರೆ ದುಃಖ ಅಂತ ಏನಿಲ್ಲ. ಯಾಕಂತಂದ್ರೆ ನಾನು ಹುಟ್ಟಿ ಬೆಳೆದಿರೋ ವಾರ್ಡಲ್ಲಿ ನಾನು ಎಷ್ಟು ಡೆವಲಪ್ ಮಾಡ್ಬೇಕಾದ್ರು ಅಲ್ಹಮ್ದುಲಿಲ್ಲಾ ಮಾಡಿದೀನಿ. 2 ಬೀದಿ ಇದೆ, ನಯಾಜನ್ ಅವರ ಬೀದಿ ಮತ್ತೆ ಪ್ರಕಾಶ್ ಸಲೀಮನ್ ಅವ್ರ ಬೀದಿ. ಅದು ನೆಕ್ಸ್ಟ್ 15 ಫೈನಾನ್ಸ್ ಫಂಡ್ ಬಂದಿದೆ, ಅದ್ರಲ್ಲಿ ಹಾಕ್ತೀನಿ, ಮುಗಿಸ್ತೀನಿ. ನಾನು ಮಾತು ಕೊಟ್ಟಿರೋ ಮಾತೆಲ್ಲ ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ, ಮುಗಿಸ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಸೊ ಇದರಿಂದ ನಾನು ಮೈನಾರಿಟಿ ಫಂಡ್ ಬಗ್ಗೆ ಕಾತ್ಕೊಂಡಿರೋದಿಲ್ಲ. ಆ ಜಾಗದಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಬಂತು. ಇವಾಗ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ನಾನು ಅವಾಗ ಮಾತು ಕೊಟ್ಟಿದ್ದೆ, ನೆಕ್ಸ್ಟ್ ನಾನು ಗೆದ್ದು ಬರ್ತೀನೋ ಇಲ್ವೋ ಅಲ್ವಾ. ನಾನು ಮಾತಾದ್ಮೇಲೆ ಈ ಇದ್ರಲ್ಲಿ ಫಿನಿಶ್ ಆಗ್ಬೇಕು. ಇವ್ನು ಕೊಟ್ಟಿದ್ಮೇಲೆ ಕರೆಕ್ಟಾಗಿ ನಿಂತಿದ್ದಾನೆ ಅಂತ. ಕೊತ್ತೂರು ಮಂಜುನಾಥ್ ಯಾರಿಗಾದ್ರೂ ಕ್ಯಾಂಡಿಡೇಟ್ ಮಾಡ್ಲಿ, ನಾನು ವೋಟ್ ಹಾಕ್ಬಿಡೋಣ. ಒಂದು ಪ್ರಾಣಿ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ವೋಟ್ ಹಾಕಿ ಗೆಲ್ಸ್ಬಿಡೋಣ, ನಾನು ದುಡ್ಡಿನ ವಿಷಯ ಪಕ್ಕಕ್ಕೆ ಇಟ್ಬಿಡೋಣ ಅಂತ ಹೇಳಿ ನಾನು ಏನ್ ಮಾಡಿದೆ, ಡಿಸೈಡ್ ಆದೆ. ಯಾರು ಕ್ಯಾಂಡಿಡೇಟ್ ಅಂತಾನು ಕೇಳಿಲ್ಲ. ಅಮಾನನ್ನ ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿದ್ರು, ಅವ್ರ ಮಿಸ್ಸಸ್ನ ವೋಟ್ ಹಾಕಿದ್ವಿ, ಗೆಲ್ಸಿದ್ವಿ. ನಮಗೇನ್ ಗೊತ್ತು, ಅದೇನೋ ಹೇಳ್ತಾರಲ್ಲ, ದುಶ್ಮನ್ ಎಲ್ಲಿದೆ ಅಂದ್ರೆ ಬಗಲ್ ಮಹಿ ಅಂತ. ಇಂಥ ದುಶ್ಮನ್ಗಳು ಆದ್ರೂ ಇರು. ಹೆಂಗೆ ಅಂತಂದ್ರೆ, ಯಾವುದೋ ಒಂದು ಚಿಕ್ಕ ವಿಷಯದಲ್ಲಿ 15,000 ರೂಪಾಯಿ ಕೊಡ್ತೀವಿ ನಾವು ಸಪೋರ್ಟ್ ಮಾಡಿ ಅಂತ ಹೇಳಿದಕ್ಕೆ ಆ ವಿಷಯ ಕ್ಲಾರಿಟಿ ಬೇಡ, ಅವ್ರಿಗೆ ಗೊತ್ತಾಗ್ಲಿ ಸಾಕದು. ಈ 11 ಜನ ಸಪೋರ್ಟ್ ಮಾಡದೇ ಇರೋ ಕಾರಣದಿಂದ ಇವ್ರು ಅಪೋಸ್ ಆಗಿರೋದು. ಇದು ನಮ್ಗೆ ಗೊತ್ತಾಗಿದ್ದು ನಿನ್ನೆ. ಸಮೃದ್ಧಿ ಮಂಜಣ್ಣನವರು ಮುನ್ಸಿಪಾಲ್ ಬಂದಾಗ ನಿನ್ನೆ ಯಾವುದೋ ಒಂದು ಪ್ರೋಗ್ರಾಮ್ಗೆ, ನಾವು ಇಷ್ಟವರೆಗೂ ನಾವು ಅನ್ಕೊಂಡಿದ್ದು ಸಮೃದ್ಧಿ ಮಂಜಣ್ಣವರು ಮೋಸ ಮಾಡಿದ್ರು ಅಂತ. ಅಲ್ಲಿ ಸಬ್ಜೆಕ್ಟ್ ಏನು ಅಂದ್ರೆ, ಅವ್ರು ಈ ಒಂದು ನಗರತನದು ಸೇವಿಂಗ್ ಅಮೌಂಟ್ ಏನಿತ್ತು, ಆ ಫಂಡ್ ಆಗ್ಲಿ ಮೈನಾರಿಟಿ ಫಂಡ್ ಆಗ್ಲಿ ಲಿಸ್ಟ್ ಮಾಡಿ ಕಳಿಸಿರೋರು ಇವರು. ಯಾರು ಇವಾಗ ಕೂಡ್ಸಿರೋ, ನಾವೇ ಓಟ್ ಹಾಕಿ ಕೂಡ್ಸಿದೇವಲ್ಲ, ಅದೇ ಪ್ರೆಸಿಡೆಂಟು. ಆ ಪ್ರೆಸಿಡೆಂಟ್ ಗಳಿಗೆ ಯಾರು ಕಿವಿಗೆ ಆಗ್ತಾ ಇರ್ತಾರಲ್ಲ ಪಿಎಗಳು, ಆ ಪಿಎಗಳವ್ರು ಸೇರಿ ಮಾಡ್ಕೊಂಡಿರೋಂತ ಕೆಲಸ ಇದು. ಅರ್ಥ ಆಯ್ತಾ? ನಮ್ಮದ್ ಬಿಡ್ರಿ, ಪಾಪ ಯಾರೋ ಒಂದು 4 ಜನ ಅವರು ಕೌನ್ಸಿಲರ್ಶಿಪ್ ನ ಕೇರ್ ಕೂಡ ಮಾಡದೆ ಅವರೊಂದು ಪಾರ್ಟಿನ ಬಿಟ್ಟು ಬಂದು ಇವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸಿದಾರಲ್ಲ, ಅವ್ರ ಕಥೆ ಏನಾಗ್ಬೇಕು? ಅವ್ರಿಗೆ ಎಷ್ಟು ಮೋಸ ಆಗಿದೆ. ಇವ್ರ ಯೋಗ್ಯತೆಗೆ ಆಸ್ ಎ ಪ್ರೆಸಿಡೆಂಟ್ ಆಗಿ ಇಷ್ಟು ಪವರ್ಸ್ ಇಟ್ಕೊಂಡು, ಸ್ಟೇಟ್ ಅಲ್ಲಿ ಅವ್ರ ಗೌರ್ಮೆಂಟ್ ಇಟ್ಕೊಂಡು ಅಲ್ಲಿಂದ ಫಂಡ್ ತಗೊಂಡ್ ಬರಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ. ಇವರು ಪ್ರೆಸಿಡೆಂಟ್ ಆಗಿ ಇವ್ರು ಹೋಗಿ ಸಮೃದ್ಧಿ ಮಂಜನ್ ಅವರು ಫಂಡ್ ತಗೊಂಡ್ ಬಂದಿದ್ರು, ಆ ಫಂಡ್ ಅಲ್ಲಿ ಹೋಗಿ ಕೇಳ್ಕೊಂಡು ಅಲ್ಲಿಂದ ಫಂಡ್ ಹಾಕೊಂಡು ಬಂದಿದ್ದಾರೆ ಇವರು. ಇವ್ರನ್ನ ನಂಬ್ಕೊಂಡು ನಾವಿದ್ದು ಇಂಥವ್ರನ್ನ ನಾವು ಗೆಲ್ಸಿದೀವಿ. ಐ ಡೋಂಟ್ ಕೇರ್. ಅದಕ್ಕೆ ನೋಡಿ, ನಾನೇನ್ ಹೇಳ್ತೀನಿ, ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ಕೌನ್ಸಿಲರ್ಶಿಪ್. ಐ ಬಿಲೀವ್ ಇನ್ ಲೀಡರ್ಶಿಪ್. ಲೀಡರ್ಶಿಪ್ ಇಸ್ ಎ ಪರ್ಮನೆಂಟ್, ಕೌನ್ಸಿಲರ್ಶಿಪ್ ಇಸ್ ನಾಟ್ ಎ ಪರ್ಮನೆಂಟ್. ಇದು ಇವತ್ತಿರತ್ತೆ, ನಾಳೆ ಹೋಗುತ್ತೆ. ಇದ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಸೊ ಇವ್ರು 4 ಜನಗೆ ಕೇಸ್ಗಳು ಹಾಕೊಂಡು ಅವ್ರು ತಿರುಗ್ತಾ ಇದಾರೆ. 1 ರೂಪಾಯಿ ದುಡ್ಡು ತಗೊಂಡಿಲ್ಲ, ಅವ್ರು ಸ್ವಂತ ದುಡ್ಡಾಗಿ ಖರ್ಚು ಮಾಡಿ ಹೋಗ್ತಾ ಇದ್ರೆ ಇಂಥವ್ರನ್ನ ಗೆಲ್ಸ್ಕೊಂಡು ಮುಂದೆ ಇಂಥವ್ರು ಮೋಸ ಮಾಡ್ಬೋದಾ ಇವರು?
ಇವ್ರೇನ್ ಅನ್ಕೊಂಡಿದಾರೆ ಅಂದ್ರೆ ಅವ್ರನ್ನ ಸೋಲ್ಸ್ಬಿಡೋಣ, ಈ ಫಂಡ್ ಇಲ್ದೇ ಇದ್ರೆ ಸೋದೋಗ್ತಾರೆ ಅಂತ. ಯಾವನು ಪ್ರತಿಯೊಬ್ಬ ಕೌನ್ಸಿಲರ್ಗೂ ಒಂದೊಂದು ವಾರ್ಡ್ ಅಲ್ಲಿ 30-35 ವೋಟ್ ತಗೊಳ್ಳುವಂತ ಕೆಪಾಸಿಟಿ ಇರುತ್ತೆ, ಕೆಡ್ಸುವಂತ ಕೆಪಾಸಿಟಿ ಇರುತ್ತೆ. ಯಾರ್ಯಾರಿಗೂ ಸೋಲ್ಸಕ್ಕಾಗಲ್ಲ. ಬರೋ ದಿನಗಳು ಗೊತ್ತಾಗುತ್ತೆ ಇದು ಏನೇನು ಎಲ್ಲೆಲ್ಲಿ ಏನೇನು ವಾದ ಮಾಡಿದ್ದಾರೆ, ಯಾವ ಬಿ ಫಾರ್ಮ್ಸ್ಗೆ ಎಲ್ಲೆಲ್ಲಿ ವಾದಗಳು ಮಾಡಿದ್ದಾರೆ, ಕೈ ಮೇಲೆ ಕೈ ಇಟ್ಕೊಂಡು ಯಾರ್ಯಾರು ಲೀಡರ್ಸ್ ಮಾಡಿದ್ದಾರೆ, ಎಲ್ಲಾ ವಿಷಯಗಳು ಬರೋ ದಿನಗಳ ಮುಂದೆ ಇಡ್ತೀನಿ ನಾನು. ಇದು ಹಂಗೆ ಬಿಡೋಂಗಿಲ್ಲ. ಮೋಸ ಮಾಡಿರೋ ಜನರ ಜೊತೆ ಇದ್ದಾರೆ. ಮುಂದೆ ನೀವು ಬರೋ ದಿನಗಳು ನಿಮ್ಗೆ ಗೊತ್ತಾಗ ಏನಾಗುತ್ತೆ ಅಂತ. ನೋಡಿ, ನಾನು ಹೇಳೋದು ಒಂದೇ ಒಂದು ಮೆಸೇಜ್ ಏನಂತಂದ್ರೆ, ಗೆದ್ದಿದ್ದೀರಾ ಪ್ರೆಸಿಡೆಂಟ್ ಆಗಿ, ಇವ್ರ ಮಾತು ಅವ್ರ ಮಾತುಗಳು ಕೇಳ್ಕೊಂಡು ನೀವು ಡಿಸಿಷನ್ ತಗೊಳ್ಳೋ ಪೊಸಿಷನ್ ಅಲ್ಲ. ಆಸ್ ಎ ಬ್ಲಾಕ್ ಪ್ರೆಸಿಡೆಂಟ್, ಆಸ್ ಎ ಮುನ್ಸಿಪಲ್ ಪ್ರೆಸಿಡೆಂಟ್, ಒಂದು ಕೌನ್ಸಿಲರ್, ಇಷ್ಟು ಪವರ್ಸ್ ನೀವು ಇಟ್ಕೊಂಡು ಇನ್ನೊಬ್ರು ಮಾತು ಕೇಳ್ಕೊಂಡು ನೀವು ಹೋಗ್ತಾ ಇದ್ರಂದ್ರೆ ನಿಮ್ಗೆ ಲಾಯಕ್ ಇಲ್ದಿರೋ ಒಂದು ಪೋಸ್ಟ್ ಅದು. ಆ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಎಲ್ರಿಗೂ ನ್ಯಾಯ ಮಾಡೋ ಪೋಸ್ಟ್ ಅಲ್ಲಿ ಕೂತ್ಕೊಂಡು ನೀವು ಅನ್ಯಾಯಗಳು ಮಾಡಿದೀರಾ. ನೀವು ಇದು ನಿಮ್ ಲಾಯಕ್ಕಿಲ್ಲ. ಇದ್ರ ರಿಸಲ್ಟ್ ನೆಕ್ಸ್ಟ್ ಸಿಗತ್ತೆ ನಿಮ್ಗೆ, ಇದು ಏನಾಗುತ್ತೆ ರಿಸಲ್ಟ್ ಅಂತ ಹೇಳಿ. ಸೊ ಅದರೊಳಗಡೆ ನಾನು ಏನ್ ಹೇಳ್ತಾ ಇದೀನಿ, ನೀವು ಮಾಡಿರೋ ತಪ್ಪುಗಳಿಗೆ ತಿದ್ಕೊಂಡು ಎಲ್ರಿಗೂ ಮೋಸ ಇರೋ ಎಲ್ಲರಿಗೂ ಮತ್ತೆ ಸರಿ ಸಮಾನವಾಗಿ ನ್ಯಾಯ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಹೇಳ್ತಾ, ಮತ್ತೆ ನಾನು ಏನಾದ್ರು ತಪ್ಪು ಮಾತಾಡಿದ್ರೆ, ಸುಳ್ಳಂತೂ ನಾನು ಹೇಳಿಲ್ಲ, ತಪ್ಪು ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸಾಗಿದ್ದೀನಿ.